ನಮಸ್ಕಾರ ಸ್ನೇಹಿತರೆ. ನಾನು ಸ್ವಪ್ನ, ನಿಮ್ಮ ಪ್ರಿಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಒಂದು ವಿಶೇಷ ವಿಷಯದ ಬಗ್ಗೆ ಮಾತಾಡೋಣ. ಮದುವೆಯಾದ ಮಹಿಳೆ ನಿನ್ನತ್ತ ಆಕರ್ಷಿತರಾಗೋ ಮನೋವಿಜ್ಞಾನ. ಈ ವಿಷಯವನ್ನು ಸಂವೇದನಾಶೀಲವಾಗಿ, ಪ್ರಾಮಾಣಿಕವಾಗಿ ಮತ್ತು ಹೃದಯಪೂರ್ವಕವಾಗಿ ನೋಡೋಣ. ನೀವು ವಿಡಿಯೋ ನೋಡ್ತೀರಾ? ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಭಾವನಾತ್ಮಕ ಖಾಲಿತನ ಮತ್ತು ಗಮನ. ಬಹಳ ಬಾರಿ ಮದುವೆಯಾದ ಮಹಿಳೆಯರು ತಮ್ಮ ಜೀವನದಲ್ಲಿ ಭಾವನಾತ್ಮಕ ಖಾಲಿತನ ಅನುಭವಿಸಬಹುದು. ಗಂಡನಿಂದ ಅಥವಾ ಕುಟುಂಬದಿಂದ ಸಿಗಬೇಕಾದ ಪ್ರೀತಿ, ಗೌರವ, ಗಮನ ಕಡಿಮೆ ಆಯ್ತು ಅನ್ನಿಸಬಹುದು. ಅಷ್ಟು ಸಮಯದಲ್ಲಿ ಯಾರಾದರೂ ಹೊಸ ವ್ಯಕ್ತಿ ಅವರ ಭಾವನೆಗಳಿಗೆ ಸ್ಪಂದಿಸಿದ್ರೆ ಅವರು ಆಕರ್ಷಿತರಾಗೋ ಸಾಧ್ಯತೆ ಇದೆ. ಇದು ತಪ್ಪು ಅಲ್ಲ, ಮಾನವ ಮನಸ್ಸಿನ ಸಹಜ ಗುಣ. ಎಲ್ಲರಿಗೂ ಪ್ರೀತಿ, ಗೌರವ, ಗಮನ ಬೇಕಾಗಿರುತ್ತೆ. ಆದರೆ ಈ ಭಾವನೆಗಳನ್ನು ತಪ್ಪು ದಾರಿ ಹಿಡಿಸೋದು ಬೇಡ. ಗಡಿಗಳು. ಮದುವೆಯಾದ ಮೇಲೆ ಗಡಿಗಳು ಬಹಳ ಮುಖ್ಯ. ಯಾರಾದರೂ ನಿಮ್ಮತ್ತ ಆಕರ್ಷಿತರಾಗ್ತಿದ್ದಾರೆ ಅನ್ನಿಸೋದ್ರೆ ನೀವು ನಿಮ್ಮ ಗಡಿಗಳನ್ನು ಸ್ಪಷ್ಟವಾಗಿ ಇಟ್ಟುಕೊಳ್ಳಬೇಕು. ಅವರ ಭಾವನೆಗಳನ್ನು ಗೌರವಿಸಿ, ಆದರೆ ಎಂಕರೇಜ್ ಮಾಡಬೇಡಿ. ನಿಮ್ಮ ಸಂಬಂಧಕ್ಕೂ ಅವರ ಸಂಬಂಧಕ್ಕೂ ಹಾನಿಯಾಗದಂತೆ ಸಾವು ಬದುಕಿನ ಗಡಿ ಇಟ್ಟುಕೊಳ್ಳಿ. ಪರಿಪಕ್ವತೆ ಮತ್ತು ಸುರಕ್ಷಿತ ವಾತಾವರಣ. ಮದುವೆಯಾದ ಮಹಿಳೆ ನಿಮ್ಮ ಬಳಿ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳುತ್ತಿದ್ದರೆ ಅದು ಅವರು ನಿಮ್ಮ ಮೇಲೆ ಇಟ್ಟಿರುವ ನಂಬಿಕೆ. ಅವರ ಸಮಸ್ಯೆ, ಭಯ ಅಥವಾ ದುಃಖವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾರೆ ಅಂದ್ರೆ ನೀವು ಪರಿಪಕ್ವವಾಗಿ ಆ ಭಾವನೆಗಳನ್ನು ಸ್ವೀಕರಿಸಬೇಕು. ಅವರಿಗೆ ಸುರಕ್ಷಿತ ವಾತಾವರಣ ಕೊಡೋದು ಬಹಳ ಮುಖ್ಯ. ಅವರು ನಿಮ್ಮ ಬಳಿ ಮನಸ್ಸು ಹಂಚಿಕೊಳ್ಳಲು ಹೆದರದೆ ನಿಶ್ಚಿಂತೆಗೊಳ್ಳಬೇಕು. ಅವರ ಭಾವನೆಗಳನ್ನು ಗೌರವಿಸಿ, ಅವರ ಮಾತುಗಳನ್ನು ಗಮನದಿಂದ ಕೇಳಿ. ಅವರ ನಂಬಿಕೆಯನ್ನು ದುರುಪಯೋಗಪಡಿಸಿಕೊಳ್ಳಬೇಡಿ. ಗೌರವ, ಆಕರ್ಷಣೆ ಅಲ್ಲ. ಇಲ್ಲಿ ಒಂದು ದೊಡ್ಡ ಪಾಯಿಂಟ್ ಇದೆ. ಮಹಿಳೆಯರನ್ನು ಗೌರವಿಸಿ, ಆಕರ್ಷಣೆಗೆ ಪ್ರೋತ್ಸಾಹಿಸಬೇಡಿ. ಅವರ ಭಾವನೆಗಳಿಗೆ ಸ್ಪಂದನೆ ನೀಡೋದು ನಿಮ್ಮ ಶಕ್ತಿಯಲ್ಲ, ಅದು ನಿಮ್ಮ ಜವಾಬ್ದಾರಿ. ಅವರ ಗೌರವವನ್ನು ಕಾಯಿರಿ, ಡಿಗ್ನಿಟಿಯನ್ನು ಉಳಿಸಿ. ಅವರ ಭಾವನೆಗಳನ್ನು ದುರುಪಯೋಗಪಡಿಸಿದರೆ ಅದು ಅವರ ಕುಟುಂಬಕ್ಕೂ ನಿಮ್ಮ ಜೀವನಕ್ಕೂ ಹಾನಿಯಾಗಬಹುದು. ಆದ್ದರಿಂದ ಆರೋಗ್ಯಕರ ಸಂಭಾಷಣೆ ಇರಲಿ, ಭಾವನಾತ್ಮಕ ಬೆಂಬಲ ಕೊಡಿ, ಆದರೆ ಆಕರ್ಷಣೆ ಅಥವಾ ಪ್ರಲೋಭನೆ ಬೇಡ. ಅವಳು ಹೇಳದ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಿ. ಕೆಲವೊಮ್ಮೆ ಮಹಿಳೆಯರು ತಮ್ಮ ಭಾವನೆಗಳನ್ನು ನೇರವಾಗಿ ಹೇಳುವುದಿಲ್ಲ. ಅವರು ಹೇಳದೇ ಇರುವ ಭಾವನೆಗಳನ್ನು ನೀವು ಗಮನದಿಂದ ಗಮನಿಸಿ. ಅವರು ದುಃಖಿಯಾಗಿದ್ದರೆ, ಒಂಟಿತನ ಅನುಭವಿಸುತ್ತಿದ್ದರೆ ಅವರಿಗೆ ಬೆಂಬಲ ನೀಡಿ. ತೀರ್ಮಾನ ಅಥವಾ ಸಲಹೆ ಕೊಡುವ ಬದಲು ಕೆಲವೊಮ್ಮೆ ಅವರು ಕೇಳಿಸಿಕೊಳ್ಳೋವನನ್ನು ಬೇಕಾಗಿರುತ್ತಾರೆ. ಅವರ ಭಾವನೆಗಳಿಗೆ ಸ್ಪಂದಿಸಿ, ಗೌರವ ನೀಡಿ. ಸಮಾಪ್ತಿ ಮತ್ತು ಕರೆ ಟು ಆಕ್ಷನ್. ಇವತ್ತು ನಾವು ಮದುವೆಯಾದ ಮಹಿಳೆ ನಿನ್ನತ್ತ ಆಕರ್ಷಿತರಾಗೋ ಮನೋವಿಜ್ಞಾನ ಬಗ್ಗೆ ಪ್ರಾಮಾಣಿಕವಾಗಿ ಮಾತನಾಡಿದ್ದೇವೆ. ನಿಮ್ಮ ಅಭಿಪ್ರಾಯಗಳು, ಅನುಭವಗಳು ಇದ್ದರೆ ಕಾಮೆಂಟ್ಸ್ನಲ್ಲಿ ಹಂಚಿಕೊಳ್ಳಿ. ನಿಮಗೆ ಈ ವಿಡಿಯೋ ಉಪಯೋಗವಾಗಿದೆ ಅನ್ನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಕೂಡ ಫಾರ್ವರ್ಡ್ ಮಾಡಿ, ಅವರಿಗೂ ಇದರಿಂದ ಉಪಯೋಗವಾಗಬಹುದು. ಎಲ್ಲರೂ ಆರೋಗ್ಯಕರ ಸಂಬಂಧವನ್ನು ಕಾಯ್ದುಕೊಳ್ಳಿ, ಗಡಿಗಳನ್ನು ಗೌರವಿಸಿ ಮತ್ತು ಪರಸ್ಪರ ಭಾವನೆಗಳಿಗೆ ಮೌಲ್ಯ ನೀಡಿ. ಮತ್ತೆ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಧನ್ಯವಾದಗಳು.